ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಇಂಡಿಪೆಂಡೆನ್ಸ್ ಡೇ ದಿನ ನಿಮಗೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಒಂದು ಸ್ಪೀಚ್ ಇರುತ್ತೆ. ಯಾರೇ ಪ್ರಧಾನಮಂತ್ರಿ ಆದರೂ ಕೂಡ ಅವರದ್ದು ಒಂದು ಸ್ಪೀಚ್ ಇರುತ್ತೆ. ಆ ಸ್ಪೀಚ್ಗೆ ಪರ್ಟಿಕ್ಯುಲರಾಗಿ ಒಂದು ಇಂಪಾರ್ಟೆನ್ಸ್ನ ಕೊಡಲಾಗುತ್ತದೆ. ಸೊ ಆ ಸ್ಪೀಚಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಸ್ಪೀಚ್ ಇತ್ತು ಇವತ್ತು. ಸೊ ಆ ಸ್ಪೀಚಲ್ಲಿ ಒಂದು ಸಾರಾಂಶವನ್ನು ನಾವು ನೋಡೋದಾದರೆ 10 ಪಾಯಿಂಟ್ಸ್ನ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಏನೇನು ಹೇಳಿದ್ದಾರೆ ಅಂತ ಅದರದ್ದು ಸ್ವಲ್ಪ ಡೀಟೇಲಾಗಿ ನೋಡ್ಕೊಂಬರೋಣ ಬನ್ನಿ. ನೀವು ನೋಡ್ಬೋದು. ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ಟು ಗ್ರೀನ್ ಎನರ್ಜಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಟು ಗ್ರೀನ್ ಎನರ್ಜಿ ಏನೇನು ಹೇಳಿದ್ದಾರೆ ಮೋದಿಯವರು ಅಂತ. ಸೊ 10 ಕೀ ಟೇಕ್ ಅವೇಸ್ ಫ್ರಮ್ PM ಮೋದಿ. ಓಕೆನಾ? ಸೊ ಏನೇನು ಅಂತ ನೋಡೋಣ. ಸೊ ಮೊದಲನೇದು ಏನು ಹೇಳಿದ್ದಾರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಹೇಳಿದ್ದಾರೆ. ಓಕೆನಾ? ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್, ಸುಪ್ರೀಂ ಕೋರ್ಟ್ ಹ್ಯಾಸ್ ಕಾಲ್ಡ್ ಫಾರ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಟೈಮ್ ಆ್ಯಂಡ್ ಅಗೈನ್. ಅಂದರೆ ಮತ್ತೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಜಾರಿಗೆ ತನ್ನಿ ಅಂತ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ. ನಾವು ಈಗ ಕಮ್ಯುನಲ್ ಸಿವಿಲ್ ಕೋಡ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಸೊ 75ನೇ ಆ್ಯನಿವರ್ಸರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ 75ನೇ ಆ್ಯನಿವರ್ಸರಿ ಇನ್ನೇನು ಹತ್ತಿರ ಬರ್ತಿದ್ದಂಗೆ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಬದ್ಧರಾಗಿರಬೇಕು ಅನ್ನೋದನ್ನು ಹೇಳಿದ್ದಾರೆ. ಓಕೆನಾ? ನೆಕ್ಸ್ಟು ಒನ್ ನೇಷನ್ ಒನ್ ಎಲೆಕ್ಷನ್. ಸೊ ಫ್ರೀಕ್ವೆಂಟ್ ಪೋಲ್ಸ್ ಆರ್ ಕ್ರಿಯೇಟಿಂಗ್ ಹರ್ಡಲ್ಸ್ ಇನ್ ದ ನೇಷನ್ಸ್ ಪ್ರೋಗ್ರೆಸ್. ಕರೆಕ್ಟ್ ಅಲ್ವಾ? ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಆಗುವಂಥ ಎಲೆಕ್ಷನ್ಸು ವರ್ಷ ಪೂರ್ತಿ ಒಂದಲ್ಲ ಒಂದು ಸ್ಟೇಟಲ್ಲಿ ಒಂದು ಸ್ಟೇಟ್ ಎಲೆಕ್ಷನ್ಸ್ ಆಗುತ್ತೆ, ಮುನಿಸಿಪಲ್ ಎಲೆಕ್ಷನ್ಸ್ ಆಗುತ್ತೆ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಸ್ ಆಗುತ್ತೆ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ ಆಗುತ್ತೆ, ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ ಕೂಡ ಆಗುತ್ತೆ. ಸೊ ಇಷ್ಟೊಂದು ಎಲೆಕ್ಷನ್ ಇದ್ದಾಗ ಡೆವಲಪ್ಮೆಂಟ್ಗೆ ಎಲ್ಲಿ ಸಾಧ್ಯ ಇದೆ? ಸೊ ದುಡ್ಡೆಲ್ಲ ಅರ್ಧಕ್ಕರ್ಧ ಅಲ್ಲೇ ಖರ್ಚಾಗೋಗುತ್ತೆ, ನಾವು ಟ್ಯಾಕ್ಸ್ ಕಟ್ಟಿದ್ದೆಲ್ಲ ಅಲ್ಲಿಗೆ ಖರ್ಚಾಗೋಗುತ್ತೆ. ಹಾಗಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ತುಂಬ ಒತ್ತನ್ನು ಕೊಟ್ಟಿದ್ದಾರೆ ಮೋದಿ. ಹಾಗಾಗಿ ಬೇರೆ ಪೊಲಿಟಿಕಲ್ ಪಾರ್ಟಿಗೂ ಒಂದು ಕಾಲನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಅಂತ. ಸೊ ಮುಂಬರುವ ದಿನಗಳಲ್ಲಿ ಇದನ್ನು ಒಂದು ನೋಡ್ಬೋದು. ಇದು ಅವರ ಒಂದು ಮ್ಯಾನಿಫೆಸ್ಟೇಷನಲ್ಲಿ ಕೂಡ ಇತ್ತು. ಸೊ ಜನರಲ್ ಎಲೆಕ್ಷನ್ಸಲ್ಲಿ ಇದನ್ನು ಖಂಡಿತ ಇಂಪ್ಲಿಮೆಂಟ್ ಮಾಡ್ತಾರೆ. ಮುಂದೆ ನೋಡೋಣ ಬನ್ನಿ. ನೆಕ್ಸ್ಟ್ ಏನು, 75 ನ್ಯೂ ಮೆಡಿಕಲ್ ಕಾಲೇಜ್ ಸೀಟ್ಸ್. ಸೊ 75,000 ಹೊಸ ಸೀಟ್ಸನ್ನು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ? ಸೊ ಇದರಿಂದ ಲಕ್ಷ ಕೋಟಿ ಹೊರದೇಶಕ್ಕೆ ಹೋಗಿ ತಮ್ಮ ಓದಿನ ಅಭ್ಯಾಸವನ್ನು ಮುಂದುವರಿಸುವುದು ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ? ಸೊ ಲಾಸ್ಟ್ 10 ವರ್ಷದಲ್ಲಿ ಮೆಡಿಕಲ್ ಸೀಟ್ಸು 1 ಲ್ಯಾಕ್ಗಿಂತ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಸೊ ಇದನ್ನು ನಾವು ವರ್ಲ್ಡ್ ಕ್ಲಾಸ್ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ಮಾಡಬೇಕು ಅಂತ ಅವರು ಕೂಡ ಕನಸನ್ನು ಕಟ್ಟಿದ್ದಾರೆ. ಅದನ್ನು ಮಾಡಲಿಕ್ಕೆ ಇವತ್ತು ಕರೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು, ಸರ್ ಇದೆಲ್ಲ ಹೇಳಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ, ನಮ್ಮ ಇನ್ವೆಸ್ಟರ್ಸ್ಗೆ ಏನೊಂದು ಗುಡ್ ನ್ಯೂಸ್ ಇಲ್ವಾ ಅಂತ ಕೇಳಿದ್ರೆ ಅದು ನೋಡಿ ಇವಾಗ ಬಂದಿದೆ. ಸೊ ಗ್ರೀನ್ ಎನರ್ಜಿ ಟಾರ್ಗೆಟ್ ಬೈ 2030, 2030ನೇ ಇಸ್ವಿಯ ಒಳಗಡೆ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. 500 ಗಿಗಾವ್ಯಾಟ್ ಗ್ರೀನ್ ಎನರ್ಜಿನ ಉತ್ಪಾದಿಸಬೇಕು ಅಂತ. 500 ಗಿಗಾವ್ಯಾಟ್ ಗ್ರೀನ್ ಎನರ್ಜಿ ಟಾರ್ಗೆಟ್. ಸೊ ನಮ್ಮ ಭಾರತ ಒಂದೇ ಒಂದು ದೇಶ ಪ್ರಪಂಚದಲ್ಲಿ ಟು ಅಕಾಂಪ್ಲಿಷ್ ದ ಟಾರ್ಗೆಟ್ಸ್ ಆಫ್ ಪ್ಯಾರಿಸ್ ಅಕಾರ್ಡ್ ಅಹೆಡ್ ಆಫ್ G20 ನೇಷನ್ಸ್. ಓಕೆ? G20 ನೇಷನ್ ಅಂತ ಏನು ಒಂದು ಸಮಿಟ್ ಆಗುತ್ತೆ, ಅದರಲ್ಲಿ ಇಂಡಿಯಾನೇ ಭಾರತ ದೇಶಗೆ ಒಂದು ಅಕಾಂಪ್ಲಿಷ್ಮೆಂಟ್ ಸಿಕ್ಕಿದೆ. ಸೊ 500 ಗಿಗಾವ್ಯಾಟ್ ಗ್ರೀನ್ ಎನರ್ಜಿ ಮಾಡಬಲ್ಲದ ಉತ್ಪಾದನೆಯುಳ್ಳ ಶಕ್ತಿ ಇದೆ ಅಂತ. ಓಕೆ? ಸೊ ಇದರಿಂದ ನೆಟ್ ಝೀರೋ ಟಾರ್ಗೆಟ್ ಫಾರ್ ರೈಲ್ವೇಸ್. ಸೊ ರೈಲ್ವೇಸಲ್ಲೂ ಕೂಡ ಒಂದು ಗ್ರೀನ್ ಎನರ್ಜಿ ಫುಲ್ ಎಲೆಕ್ಟ್ರಿಕ್ ಮಾಡಬೇಕು ಅನ್ನೋ ಕೂಡ ಒಂದು ಫ್ಯೂಚರಿಸ್ಟಿಕ್ ಯೋಚನೆಯನ್ನು ಇಟ್ಕೊಂಡು ಮುಂದುವರೆದಿದ್ದಾರೆ. ಸೊ ಇದೇ ಥರ ಹೈಡ್ರೋಜನ್ ಬಗ್ಗೆನೂ ಇವರು ಮಾತಾಡಿದ್ದಾರೆ. ಸೊ ಹೈಡ್ರೋಜನ್ ಬಗ್ಗೆ ನಿಮ್ಗೆ ಆಗಲೇ ಗೊತ್ತಿದೆ, ನಮ್ಮ ನಿತಿನ್ ಗಡ್ಕರಿ ಜಿ ಅವರು ತುಂಬ
ಅದಕ್ಕೆ ಒತ್ತನ್ನು ಕೊಡ್ತಾ ಇದ್ದಾರೆ. ಸೊ ಗ್ರೀನ್ ಜಾಬ್ಸ್ ವಿಲ್ ಇನ್ಕ್ರೀಸ್. ಓಕೆ, ದ ಇಂಪಾರ್ಟೆನ್ಸ್ ಆಫ್ ಗ್ರೀನ್ ಜಾಬ್ಸ್ ವಿಲ್ ಇನ್ಕ್ರೀಸ್. ವಿ ಆರ್ ಫೋಕಸ್ ಟು ಪ್ರೊವೈಡ್ ಆಪರ್ಚುನಿಟೀಸ್ ಟು ಯೂತ್. ಸೊ ಜಾಸ್ತಿ ಕಂಪ್ನಿಗಳು ಗ್ರೀನ್ ಎನರ್ಜಿ ಬಗ್ಗೆ ಒತ್ತು ಕೊಟ್ಟಷ್ಟು ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನು ಎಲ್ಲ ಕಂಪ್ನಿಗಳು ಮಾಡಬೇಕು, ಆದಷ್ಟು ಬೇಗ ಬನ್ನಿ ಅಂತ ಮೋದಿಯವರು ಕರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಗ್ರಿಕಲ್ಚರ್, ವ್ಯವಸಾಯದ ಮೇಲೆ ಹೇಳಿದ್ದಾರೆ. ಸೊ ಬೈ 2047 2047 ಇಸ್ವಿಲಿ, ಸೊ ಎವ್ರಿ ಡೈನಿಂಗ್ ಟೇಬಲ್ ಆಫ್ ದ ಗ್ಲೋಬ್, ಸೊ ಪ್ರತಿ ಇಂಡಿಯನ್ ಫಾರ್ಮರ್ಸು ಒಂದು ವ್ಯವಸಾಯನ ಮಾಡಬೇಕು ಅಂತ ಕೇಳ್ಕೊತಾರೆ ಮೋದಿಯವರು. ಒಂದು ಆರ್ಗ್ಯಾನಿಕ್ ಹಬ್ಬಾಗಿ ಇಂಡಿಯಾ ಬೆಳಿಬೇಕು ಅನ್ನೋದು ಮೋದಿಯವರ ಕನಸು, ಫ್ಯೂಚರಿಸ್ಟಿಕ್ ಕನಸು. ಅದೇ ಥರ ನೆಕ್ಸ್ಟು ಟೆಕ್ನಾಲಜಿಗೆ ಬಂದರೆ, ಸೊ ಟೆಕ್ನಾಲಜಿ ನಾವು ಆಲ್ರೆಡಿ ಮೊಬೈಲ್ ಫೋನ್ಸಲ್ಲಿ ಇಡೀ ವರ್ಲ್ಡ್ಗೆ ತೋರಿಸಿದ್ದೀವಿ. ಮೊಬೈಲ್ ಫೋನ್ಸು ಮೊದಲು ಚೈನಾದಿಂದ ನಾವೆಲ್ಲ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಇವತ್ತು ಇಂಡಿಯಾ ಎಂಡ್ ಟು ಎಂಡ್ ಟೆಕ್ನಾಲಜಿಕಲ್ ಸೊಲ್ಯೂಷನ್ ಕೊಡೋದ್ರಲ್ಲಿ ಮುಂದಾಗಿದೆ. ಓಕೆ, ದ ಕಂಟ್ರಿ ವಿಲ್ ಪ್ರೊವೈಡ್ ಎಂಡ್ ಟು ಎಂಡ್ ಟೆಕ್ನಾಲಜಿ ಸೊಲ್ಯೂಷನ್ಸ್. ಇದು ಎಂಥ ದೊಡ್ಡ ಬೆಳವಣಿಗೆ ಗೊತ್ತಾ ಸ್ನೇಹಿತರೆ. ಎಲ್ಲ ಚೈನಾ ಮೇಲೆ ಡಿಪೆಂಡ್ ಆಗ್ತಿದ್ವಿ ಮೊದಲು, ಈಗ ನಮ್ಮ ದೇಶದಲ್ಲಿ ನಾವೇ ಮಾಡ್ತಾಯಿದ್ದೀವಿ. ಹೌದಲ್ವಾ? ಇದು ಎಷ್ಟು ಒಳ್ಳೆಯ ಸುದ್ದಿ. ಸೊ ವೇರಿಯಸ್ ಆಪರ್ಚುನಿಟೀಸ್ ಇನ್ ಗೇಮಿಂಗ್ ಮಾರ್ಕೆಟ್ ಆ್ಯಂಡ್ ಅರ್ಜ್ ಟು ದ ಯೂತ್, IT ಆ್ಯಂಡ್ AI ಪ್ರೊಫೆಷ್ನಲ್ಸ್. ಸೊ ನಿಮ್ಗೆ ಗೊತ್ತಿದೆ, ಒಂದು ಟೆಕ್ನಾಲಜಿ ಅನ್ನೋ ಒಂದು ಜಗತ್ತಲ್ಲಿ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಮತ್ತು ನಮ್ಮ ಯುವ ಜನಾಂಗಣ ತುಂಬ ಮುಂದುವರೆದಿದ್ದಾರೆ. ಸೊ ಗೇಮಿಂಗ್ ಮಾರ್ಕೆಟು ಕೂಡ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಇದರಲ್ಲಿ ಟೆಕ್ನಾಲಜಿಗೆ ಈ ಸರ್ಕಾರ ತುಂಬ ಒತ್ತನ್ನು ಕೊಡ್ತಾ ಇದೆ. ನೆಕ್ಸ್ಟು ನಮ್ಮ ಡಿಫೆನ್ಸ್ಗೆ ಒತ್ತು ಕೊಡ್ತಾ ಇದ್ದಾರೆ. ಡಿಫೆನ್ಸ್ ಎಷ್ಟು ಮುಖ್ಯ ಅಂತ ಗೊತ್ತಿದೆ. ಬಾರ್ಡರ್ ಕಾಯೋಕ್ಕೆ ನಮ್ಮ ಸೈನಿಕರು ಅಲ್ಲಿ ಕಷ್ಟಪಡಲ್ಲ ಅಂದರೆ ನಾವು ಯಾರೂ ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡೋ ಸ್ಥಿತಿಲಿಲ್ಲ. ಅಷ್ಟು ಒಂದು ಟರ್ನ್ ಬಾಯ್ಲ್ ಕ್ರಿಯೇಟ್ ಆಗ್ತಾಯಿದೆ ಬಾರ್ಡರ್ ಏರಿಯಾಸಲ್ಲಿ. ಸೊ ಇನ್ ಎ ಮಿಷನ್ ಟುವರ್ಡ್ಸ್ ಸೆಲ್ಫ್ ರಿಲಯನ್ಸ್, ಇಂಡಿಯಾ ಹ್ಯಾಸ್ ನೌ ಇನ್ಕ್ರೀಸ್ ದ ಫೋಕಸ್ ಟುವರ್ಡ್ಸ್ ಬಿಕಮಿಂಗ್ ಎ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ನಮ್ಮ ಭಾರತ ದೇಶ ಮೊದಲಿಗಿಂತ ಇವಾಗ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಕ್ರಿಯೇಟ್ ಆಗ್ತಾಯಿದೆ. ಮೊದಲು ತುಂಬ ಇಂಪೋರ್ಟನ್ನು ಜಾಸ್ತಿ ಮಾಡ್ಕೊತಾ ಇದ್ವಿ, ಇವಾಗ ನಾವೇ ಎಕ್ಸ್ಪೋರ್ಟ್ ಮಾಡೋ ಸ್ಥಿತಿಗೆ ಬಂದಿದ್ದೀವಿ. ಮೊದಲ ಒಂದು ಚಿತ್ರಣದಿಂದ ಇವಾಗಿನ ಚಿತ್ರಣ ತುಂಬ ಬದಲಾಗಿದೆ ಡಿಫೆನ್ಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ರಿಫಾರ್ಮ್ ಫಾರ್ ಈಸ್ ಆಫ್ ಲಿವಿಂಗ್. ಅಂದರೆ ಸಿಂಪಲ್ಲಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ನಾವು ವೇರಿಯಸ್ ಲಾಸ್ ದಟ್ ವರ್ ಇಂಟರ್ವೆನಿಂಗ್, ದ ಪ್ರೈಮ್ ಮಿನಿಸ್ಟರ್ ಸೆಡ್. ಸೊ ದ ಮೋದಿ ಗೌರ್ಮೆಂಟ್ ಹ್ಯಾಸ್ ಗಾಟ್ ರಿಡ್ ಆಫ್ ವೇರಿಯಸ್ ಲಾಸ್ ದಟ್ ವರ್ ಇಂಟರ್ವೆನಿಂಗ್. ಅಂದರೆ ನಮಗೆ ದೈನಂದಿನ ಜೀವನ ನಡೆಸೋಕ್ಕೆ ತುಂಬ ಒಂದು ಕಾನೂನಿನ ಅಡಚಣೆಗಳು ತುಂಬ ಇದ್ವು, ಅದನ್ನು ನಾವು ತೆಗೆದಿದ್ದೀವಿ. ಸೊ ನಮ್ಮ ಮೇಯ್ನ್ ಏಮು ಅಂದರೆ ವಿಕಸಿತ್ ಭಾರತ್, ಟು ಪ್ರಮೋಟ್ ಈಸ್ ಆಫ್ ಲಿವಿಂಗ್. ವಿಕಸಿತ್ ಭಾರತನ್ನು ನಾವು ಪ್ರಮೋಟ್ ಮಾಡ್ತಾಯಿದ್ದೀವಿ. ಹಾಗಾಗಿ ಅವರು ಕಳಕಳಿಯಿಂದ ಬೇರೆ ಲೀಡರ್ಸ್ಗೂ ಕೇಳ್ಕೊತಾ ಇದ್ದಾರೆ, ದಯವಿಟ್ಟು ಇದಕ್ಕೆ ಹೆಲ್ಪ್ ಮಾಡಿ, ಜನರು ಸುಖದಿಂದ ಶಾಂತಿಯಿಂದ ಬಾಳಲಿಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತು ಬಾಂಗ್ಲಾದೇಶಲ್ಲಿ ಆಗ್ತಿರೋ ಕನ್ಸರ್ನ್ಸ್ ಬಗ್ಗೆ ಮೋದಿ ಸ್ವಲ್ಪ ಅವರ ಒಂದು ಟೆನ್ಷನ್ಸ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಅವರ ಒಂದು ದುಃಖಕರವಾದ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಟೆನ್ಷನ್ಸ್ ಇನ್ ಬಾಂಗ್ಲಾದೇಶ್ ಹ್ಯಾವ್ ಕಾಸ್ಡ್ ಕನ್ಸರ್ನ್ಸ್ ಇನ್ ಇಂಡಿಯಾ ಆ್ಯಸ್ ವೆಲ್. ಸೊ ಬೇಗ ನಾರ್ಮಲ್ಸಿ ಬರಲಿ ಅಂತ ಬಾಂಗ್ಲಾದೇಶಲ್ಲಿ ಕೇಳ್ಕೊತಾ ಇದ್ದಾರೆ. ಮತ್ತು ಮೇಯ್ನ್ ಇನ್ನೊಂದು ಇಂಪಾರ್ಟೆಂಟ್ ಸಂಗತಿ ಏನಪ್ಪ ಅಂತ ನಾವು ಕೇಳಿದ್ರೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಸಂಗತಿ ರಿಫಾರ್ಮ್ಸ್ ಫಾರ್ ಈಸ್ ಆಫ್ ಲಿವಿಂಗಲ್ಲಿ ಮೋದಿಯವರು ಏನು ಹೇಳಿದ್ರು, ಸೊ ವಿಕಸಿತ್ ಭಾರತ್ ಕಡೆಗೆ ನಾವು ಮುಖ ಮಾಡಿದ್ದೀವಿ ಅಂತ ಹೇಳಿದ್ರು. ಅದೇ ಥರ ಸ್ಟೇಟ್ಗಳಿಗೆ, ಇಂಡಿಯಾದಲ್ಲಿರೋ ಸ್ಟೇಟ್ಸ್ಗಳಿಗೆ ಮೋದಿಯವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಪಾಲಿಸಿ ಚೇಂಜಸ್ನ ತೊಗೊಂಬನ್ನಿ, ಗ್ಲೋಬಲ್ ನೀಡ್ಸ್ನ ಪ್ರಕಾರ. ಫಾರಿನ್ ಇನ್ವೆಸ್ಟರ್ಸ್ನ ಎಳ್ಕೊಂಬರೋಕ್ಕೆ ನೀವು ನಿಮ್ಮ ಸ್ಟೇಟಲ್ಲಿನ ಫಾರಿನ್ ಪಾಲಿಸಿನ ಚೇಂಜ್ ಮಾಡ್ಕೊಳ್ಳಿ. ಸೊ ಇದು ಒಂದು ಪ್ರಪಂಚಕ್ಕೆ ಬೇಕಾದ ನಿಯಮಗಳ ಜೊತೆ ನಮ್ಮ ಪಾಲಿಸಿನ ನಾವು ಚೇಂಜ್ ಮಾಡಿಕೊಂಡ್ರೆ ಫಾರಿನ್ ಇನ್ವೆಸ್ಟರ್ಸ್ನ ನಾವು ಹಿಡಿದಿಟ್ಕೊಳ್ಳಲ್ಲಿ ಯಶಸ್ವಿ ಆಗ್ತೀವಿ. ಇದರಿಂದ ನಮಗೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ನೋಡಿದ್ರಲ್ಲ, ಇದು ಕೀ ಟೇಕ್ಅವೇಸು ಇವತ್ತಿನ ಭಾಷಣ ತುಂಬ ದೊಡ್ಡದು. ಹಿಸ್ಟ್ರಿ ಇಂಡಿಯಾದಲ್ಲೇ ಇನ್ನೊಂದನ್ನು ನೀವು ನೋಡ್ಬೋದು.
ಸೊ ಡಿಸೈನ್ ಇನ್ ಇಂಡಿಯಾ ನೆಕ್ಸ್ಟ್ ಮೈಲ್ ಸ್ಟೋನ್ ಆಫ್ಟರ್ ಮೇಕ್ ಇನ್ ಇಂಡಿಯಾ. ಸೊ ನೆಕ್ಸ್ಟ್ ಮೈಲ್ ಸ್ಟೋನ್ ಏನು ಇಟ್ಕೊಂಡಿದ್ದಾರೆ, ಡಿಸೈನ್ ಇನ್ ಇಂಡಿಯಾ ಅನ್ನೋದನ್ನು ಇಟ್ಕೊಂಡಿದ್ದಾರೆ. ಮೇಕ್ ಇನ್ ಇಂಡಿಯಾ ಆಯಿತು, ಈಗ ನಾವೇ ಡಿಸೈನು ಮಾಡಬೇಕು ಅನ್ನೋದರಿಂದ ಹಿಡಿದಿದ್ದಾರೆ. ಸೊ ಇದರಿಂದ ತುಂಬ ಬೇರೆ ಬೇರೆ ಡಿಸೈನಿಂಗ್ ಕೇಪಬಿಲಿಟಿ ಇರೋ ಕಂಪ್ನಿಗಳು ಹುಡ್ಕೊತವೆ, ಸ್ಟಾರ್ಟಪ್ಸು. ಸೊ ಇದರಿಂದ ಎಂಪ್ಲಾಯ್ಮೆಂಟ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ, ಸಬ್ಸಿಡಿ ಕೂಡ ಜಾಸ್ತಿ ಸಿಗುತ್ತೆ. ನೋಡೋಣ ಇವತ್ತೊಂದು ಭಾಷಣದಿಂದ ನಾಳೆ ನಮ್ಮ ಮಾರ್ಕೆಟ್ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ. ಸೊ ಎಲ್ಲ ಪಾಸಿಟಿವ್ ಆಗೇ ಮಾತಾಡಿದ್ದಾರೆ ಮೋದಿಯವರು, ನೋಡೋಣ. ಸೊ ಇದು ಕೀ ಟೇಕ್ಅವೇಸ್ ಫ್ರಮ್ PM ಮೋದಿ ಸ್ಪೀಚ್ ಟುಡೇ. ಓಕೆನಾ? ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.